ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಲ್ಲಿ ತಿಳಿಸಿ. ವೀಕ್ಷಕರೇ, ಇವತ್ತಿನ ಒಂದು ತಂತ್ರ ಬಂದ್ಬಿಟ್ಟು, ನೀವು ಏನು ಅಡುಗೆಗೆ ಬಳಸ್ತೀರಲ್ಲ, ಪಲಾವ್ ಎಲೆ ಅಂತ ಹೇಳ್ತಾರಲ್ಲ ಗೊತ್ತಾ, ಆ ಎಲೆಯಿಂದ ನೀವು ಬಲಿಷ್ಠವಾದ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಮಾಡಿಕೊಳ್ಳಬಹುದು. ಯಾರನ್ನಾದರೂ ಸಹ, ಅವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಅವ್ರನ್ನ ನೀವು ಸಂಪೂರ್ಣವಾಗಿ ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ, ಸರಿನಾ. ಇವಾಗ ಅವ್ರಿಗೆ ನೀವು ಸಡನ್ನಾಗಿ ನೋಡಿರ್ತೀರ, ಅವ್ರ ಮೇಲೆ ನಿಮಗೆ ಆಸೆ ಆಗಿರುತ್ತೆ, ಸರಿನಾ. ಇವಾಗ ಎಷ್ಟೋ ವರ್ಷದಿಂದ ಇಬ್ಬರು ಇಷ್ಟಪಟ್ಟಿರ್ತೀರ, ದೂರ ಆಗಿರ್ತೀರ, ಕಾರಣ ಇರಲಾರ್ದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆ ಟೈಮ್ಗೆ. ವೀಕ್ಷಕರೇ, ಈ ನಾನು ಹೇಳುವಂಥ ತಂತ್ರವನ್ನು ಮಾಡಿದರೆ ಸಾಕು, ಅವರು ಒಂದು ದಿನದಲ್ಲಿ ಬರ್ತಾರೆ. ವೀಕ್ಷಕರೇ, ಏನಿಲ್ಲ, 2 ಪಲಾವ್ ಎಲೆ ತೊಗೊಂಡ್ಬಿಟ್ಟು ವೀಕ್ಷಕರೇ, ನೀವು ಒಂದು ಎಲೆಯ ಮೇಲೆ ನಿಮ್ಮ ಹೆಸರು ಬರೆದ್ಬಿಟ್ಟು, ಇನ್ನೊಂದು ಎಲೆ ಮೇಲೆ ನಿಮ್ಮ ಹೆಸರು ಬರೆದ್ಬಿಟ್ಟು ವೀಕ್ಷಕರೇ, ಏನು ಮಾಡಬೇಕಂದ್ರೆ ಸರಳವಾದ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ, ಮತ್ತೇನಿಲ್ಲ. ಒಂದು ಸರಳವಾದ ಮಂತ್ರ. ಆ ಮಂತ್ರ ಬಂದುಬಿಟ್ಟು ವೀಕ್ಷಕರೇ, ಒಂದು ಎಲೆ ಮೇಲೆ ನಿಮ್ಮ ಹೆಸರು ಮತ್ತು ಇನ್ನೊಂದು ಎಲೆಯ ಮೇಲೆ ಅವರ ಹೆಸರು ಬರೆದ್ಬಿಟ್ಟು ವೀಕ್ಷಕರೇ, ಅದನ್ನು ಒಂದು ದಾರದಿಂದ ಕಟ್ಟಿದ ನಂತರ ಒಂದು ಮಂತ್ರ ಹೇಳ್ತೇನೆ. ಆ ಮಂತ್ರ ಬಂದುಬಿಟ್ಟು ಓಂ ಚಾಮುಂಡಾಯ ನಮಂ ನಮಂ ವಶಂ ಫಟ್ ಸ್ವಹ. ಈ ಒಂದು ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಹೇಳ್ಬೇಕು ಅನಿಸುತ್ತಲ್ಲ ಅಷ್ಟು ಬಾರಿ ವೀಕ್ಷಕರೇ ಮನದಲ್ಲಿ ಈ ಥರ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿ, ಅದಾದ ನಂತರ ವೀಕ್ಷಕರೇ, ನಿಮ್ಮ ಮನೆ ಹತ್ರ ಯಾವುದೇ ಒಂದು ಮರ ಆಗಿರ್ಬೋದು, ಆ ಮರಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಕಟ್ಟಿಬಿಟ್ಟು ಹಿಂತಿರುಗದೆ ಬನ್ನಿ ಸಾಕು. ನೀವು ನೋಡಿ, ಕೇವಲ ಸಾಯಂಕಾಲ ಇಲ್ಲ ಅಂದರೆ ಒಂದು ದಿನದಲ್ಲಿ ಅವರೇ ನಿಮ್ಮ ಹತ್ರ ಬಂದಿರಬೇಕು ವೀಕ್ಷಕರೇ. ಹೌದು, ಅವರೇ ಬರ್ತಾರೆ. ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ. ನಮಸ್ಕಾರ, ಧನ್ಯವಾದ.